ಪರಿಚಯ ಮಾಡಿಕೊಂಡ ಚೇತನ್ ಹೊಂಗಿರಿನ ಎಸ್ಟೇಟ್ನ ಮ್ಯಾನೇಜರ್ ಕಲ್ಲೇಶ್ನನ್ನು ಭೇಟಿ ಮಾಡಿ ಕೆಲಸದ ಬಗ್ಗೆ ವಿಚಾರಿಸಿದನು. ಹಾಗೆ ದಾರಿಯಲ್ಲಿ ಬರುವಾಗ ತನ್ನನ್ನು ಯಾರೋ ಹಿಂಬಾಲಿಸಿ ಬರುವಂತೆ ಚೇತನ್ಗೆ ಅನುಮಾನವಾಯಿತು. ಹಾಗೆ ಮನೆಗೆ ಹೊರಟ ಚೇತನ್ ತನಗಾಗಿ ಕಾಯುತ್ತಾ ಕುಳಿತಿದ್ದ ಆನಂದನನ್ನು ನೋಡಿದನು. ಚೇತನ್ ಬರುವುದನ್ನೇ ಕಾಯುತ್ತಿದ್ದ ಆನಂದ್, ಚೇತನ್ ಕೆಲಸ ಏನಾಯಿತು, ಮ್ಯಾನೇಜರ್ ಏನು ಹೇಳ್ದ ಹೇಳಿ ಎಂದು ಕೇಳಿದನು. ಕೆಲಸ ಏನೋ ಆಯಿತು, ಆದರೆ ಮುಂದಿನ ವಾರ ಚಂದ್ರಶೇಖರ್ ಬಂದ ಮೇಲೆ ಕನ್ಫರ್ಮ್ ಆಗುತ್ತೋ ಇಲ್ವೋ ಗೊತ್ತಾಗುತ್ತೆ ಎಂದನು ಚೇತನ್. ಅಲ್ಲಿವರೆಗೂ ಏನು ಮಾಡೋದು ಕೇಳಿದನು ಆನಂದ್. ಅದೇ ಚಂದ್ರಶೇಖರ್ ಬರೋವರೆಗೆ ಕೆಲಸಕ್ಕೆ ಹೋಗ್ತಾ ಇರೋದು, ಅವನು ಬಂದ ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಎಂದನು ಚೇತನ್. ಓ ಸರಿ ಸರಿ ಎಂದನು ಆನಂದ್. ಮತ್ತು ಇನ್ನೊಂದು ಮುಖ್ಯವಾಗಿ ವಿಷಯ, ಆ ಎಸ್ಟೇಟಿಂದ ಇಲ್ಲಿಯವರೆಗೂ ಯಾರೋ ನನ್ನ ಫಾಲೋ ಮಾಡ್ಕೊಂಡು ಬಂದ ಎಂದನು ಚೇತನ್. ಏನು ಫಾಲೋನಾ, ಯಾರು ಎಂದು ಕೇಳಿದನು ಆನಂದ್. ಯಾರು ಅಂತ ಗೊತ್ತಿಲ್ಲ, ನಾನು ಹಿಂದೆ ತಿರುಗಿ ನೋಡೋಕೆ ಹೋಗಲಿಲ್ಲ, ಆದರೆ ಅವನು ಬರ್ತಾ ಇದ್ದಿದ್ದು ನಿಜ ಎಂದನು ಚೇತನ್. ಹೌದಾ, ನಾವು ಮಾಡೋ ಕೆಲಸ ತಿಳ್ಕೊಳ್ಳೋಕೆ ಯಾರಾದರೂ ಈ ರೀತಿ ಫಾಲೋ ಮಾಡ್ತಿರಬಹುದಾ ಯೋಚಿಸತೊಡಗಿದನು ಆನಂದ್. ಏನು ಯೋಚನೆ ಮಾಡ್ತಾ ಇದ್ದೀರಾ ಕೇಳಿದನು ಚೇತನ್. ಏನಿಲ್ಲ, ಅಗಸ್ತ್ಯನ್ಗೆ ಫೋನ್ ಮಾಡಿ ವಿಷಯ ತಿಳಿಸಿ ಎಂದನು ಆನಂದ್. ಚೇತನ್ ತನ್ನ ಫೋನ್ ತೆಗೆದುಕೊಂಡು ಅಗಸ್ತ್ಯನ್ಗೆ ಕರೆ ಮಾಡಿದನು. ಇತ್ತ ಚೇತನ್ ಕರೆಗಾಗಿ ಕಾಯುತ್ತಿದ್ದ ಅಗಸ್ತ್ಯ ಚೇತನ್ ಕಡೆಯಿಂದ ಕರೆ ಬಂದದ್ದನ್ನು ನೋಡಿ, ಹೇಳಿ ಚೇತನ್, ನಿಮ್ಮ ಕಾಲ್ಗೆ ವೇಟ್ ಮಾಡ್ತಿದ್ದೆ, ಹೋಗಿದ್ದ ಕೆಲಸ ಏನಾಯಿತು ಎಂದು ಕೇಳಿದನು. ಎಸ್ಟೇಟ್ಗೆ ಹೋಗಿದ್ದೆ ಸರ್, ಅಲ್ಲಿ ಎಸ್ಟೇಟ್ ಮ್ಯಾನೇಜರ್ ಹೆಸರು ಕಲ್ಲೇಶ್ ಅಂತ. ಮುಂದಿನ ವಾರ ಚಂದ್ರಶೇಖರ್ ಬರೋವರೆಗೂ ಕೆಲಸ ಮಾಡ್ತಾ ಇರು, ಆಮೇಲೆ ಅವನು ಬಂದು ಒಪ್ಪಿದ್ರೆ ಇರು, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ದ ಸರ್ ಎಂದನು ಚೇತನ್. ಗುಡ್ ಮೂವ್ ಚೇತನ್ ಎಂದನು ಅಗಸ್ತ್ಯ. ಸರ್, ಮತ್ತು ಇನ್ನೊಂದು ವಿಷಯ, ಯಾರೋ ನನ್ನನ್ನು ಎಸ್ಟೇಟಿಂದ ಫಾಲೋ ಮಾಡ್ಕೊಂಡು ಬರ್ತಿದ್ದ. ಮೋಸ್ಟ್ಲಿ ಯಾರಾದರೂ ನಾವು ಮಾಡೋ ಕೆಲಸ ತಿಳ್ಕೊಳ್ಳೋಕೆ ಈ ರೀತಿ ಮಾಡ್ತಿರಬಹುದಾ ಎಂದು ಅನುಮಾನ ವ್ಯಕ್ತಪಡಿಸಿದನು. ಹೌದಾ ಚೇತನ್, ನೀವೇನು ವರಿ ಮಾಡಬೇಡಿ, ನಾನು ಈಗಲೇ ಒಬ್ಬರನ್ನ ಅವ್ನಿಗೆ ಯಾರು ಅಂತ ಪತ್ತೆ ಹಚ್ಚೋಕೆ ಕಳಿಸ್ತೀನಿ, ನೀವು ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ ಎಂದನು ಅಗಸ್ತ್ಯ. ಓಕೆ ಸರ್ ಎಂದನು ಚೇತನ್. ಅಗಸ್ತ್ಯ ಏನು ಹೇಳ್ದ ಚೇತನ್? ಅಗಸ್ತ್ಯನ ಜೊತೆ ಮಾತು ಮುಗಿಸಿದ ಚೇತನ್ನನ್ನು ಕೇಳಿದನು ಆನಂದ್. ಚೇತನ್ ಅಗಸ್ತ್ಯ ಹೇಳಿದ ಮಾತುಗಳನ್ನು ಆನಂದನಿಗೆ ತಿಳಿಸಿದನು. ಹಾಗಾದರೆ ಇದರಲ್ಲಿ ತಲೆ ಕೆಡಿಸಿಕೊಳ್ಳುವಂತಹದ್ದು ಏನೂ ಇಲ್ಲ ಚೇತನ್, ನಿಮ್ಮ ಪಾಡಿಗೆ ನೀವು ಕೆಲಸ ನೋಡಿಕೊಳ್ಳಿ ಎಂದನು ಆನಂದ್. ಹೀಗೆ 3 ದಿನಗಳ ನಂತರ ಅಗಸ್ತ್ಯ ಕಳುಹಿಸಿದ ಆ ವ್ಯಕ್ತಿ ಚೇತನ್ನನ್ನು ಹಿಂಬಾಲಿಸಿದ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಅಗಸ್ತ್ಯನಿಗೆ ನೀಡುತ್ತಾನೆ. ಅಗಸ್ತ್ಯನಿಗೆ ಅದನ್ನು ನೋಡಿ ಆಶ್ಚರ್ಯದ ಜೊತೆಗೆ ಗಾಬರಿ. ತನ್ನ ಕಣ್ಣಿಂದ ತಾನೇ ನಂಬಲಾಗದ ಸ್ಥಿತಿ ಅವನದು. ಅವನು ಊಹಿಸಲಾಗದ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಇತ್ತ ಚೇತನ್ ಚಂದ್ರಶೇಖರ್ ಬರುವವರೆಗೂ ಎಸ್ಟೇಟ್ನಲ್ಲಿ ಕೆಲಸ ಮಾಡಲು ಶುರು ಮಾಡಿದನು. ಚಂದ್ರಶೇಖರ್ ಎಸ್ಟೇಟ್ಗೆ ಬರಲು ಇನ್ನೂ 3 ದಿನಗಳು ಬಾಕಿ ಇದ್ದವು. ಬಹಳ ಗಾಬರಿಯಿಂದ ಈ ವಿಷಯದ ಬಗ್ಗೆ ತಿಳಿಸಲು ಚೇತನ್ಗೆ ಕರೆ ಮಾಡಿದನು ಅಗಸ್ತ್ಯ. ಆದರೆ ಚೇತನ್ ಎಸ್ಟೇಟ್ನಲ್ಲಿ ಇದ್ದಿದ್ದರಿಂದ ಅವನ ಫೋನ್ ಸ್ವಿಚ್ಡ್ ಆಫ್ ಆಗಿತ್ತು. ಯಾಕೆ ಇವನ ಫೋನ್ ಸ್ವಿಚ್ಡ್ ಆಫ್ ಮಾಡಿಕೊಂಡಿದ್ದಾನೆ ಎಂದು ಅದೇ ಗಾಬರಿಯಲ್ಲಿ ಆನಂದನಿಗೆ ಕರೆ ಮಾಡಿದನು. ಹಲೋ ಅಗಸ್ತ್ಯ, ಹೇಳೋ. ಕರೆ ಸ್ವೀಕರಿಸಿದ ಆನಂದ್ ಕೇಳಿದನು. ಆನಂದ್, ಚೇತನ್ ಎಲ್ಲಿ? ಅವನ ಫೋನ್ ಸ್ವಿಚ್ಡ್ ಆಫ್ ಆಗಿದೆ ಎಂದು ಗಾಬರಿಯಿಂದ ಕೇಳಿದನು ಅಗಸ್ತ್ಯ. ಯಾಕೋ ಅಗಸ್ತ್ಯ, ಏನಾಯಿತು? ಯಾಕಿಷ್ಟು ಗಾಬರಿಯಾಗಿದೆಯಾ? ಅಗಸ್ತ್ಯನ ಧ್ವನಿಯಲ್ಲಿದ್ದ ಗಾಬರಿಯನ್ನು ಕೇಳಿದ ಆನಂದ್ ಪ್ರಶ್ನೆ ಮಾಡಿದನು. ಅದೆಲ್ಲ ಹೇಳ್ತೀನಿ, ಮೊದಲು ಚೇತನ್ ಎಲ್ಲಿ, ಮತ್ತೆ ಅವನ ಫೋನ್ ಸ್ವಿಚ್ಡ್ ಆಫ್ ಯಾಕಾಗಿದೆ ಹೇಳು ಎಂದನು ಅಗಸ್ತ್ಯ.
ಅವನು ಎಸ್ಟೇಟ್ನಲ್ಲಿ ಕೆಲ್ಸಕ್ಕೆ ಹೋಗ್ತಾನಲ್ಲ, ಅದಕ್ಕೆ ಫೋನ್ ಸ್ವಿಚ್ ಆಫ್ ಆಗಿದೆ. ಯಾಕೋ, ಏನಾಯಿತು ಎಂದು ಕೇಳಿದನು ಆನಂದ್. ಮೊದಲು ನೀನು ಹೋಗಿ ಚೇತನ್ನ ಅಲ್ಲಿಂದ ಕರ್ಕೊಂಡು ಬಾ ಎಂದನು ಅಗಸ್ತ್ಯ. ಯಾಕೋ, ಅಂಥದ್ದು ಏನಾಯಿತು ಕೇಳಿದನು ಆನಂದ್. ಮೊದಲು ನಾನು ಹೇಳಿದ್ದು ಮಾಡು, ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ನೀನು ಎಷ್ಟು ಬೇಗ ಅಲ್ಲಿಗೆ ಹೋಗ್ತೀಯೋ ಅಷ್ಟು ಚೇತನ್ಗೆ ಒಳ್ಳೆಯದು, ಇಲ್ಲ ಅಂದರೆ ಅವನಿಗೆ ತುಂಬ ಅಪಾಯ ಇದೆ ಎಂದನು ಅಗಸ್ತ್ಯ. ಏನು ಅಂತ ಹೇಳಿದೆ ಎಂದು ಆನಂದ್ ಹೇಳಲು, ಹೇಳ್ದಷ್ಟು ಮಾಡು ಎಂದು ಕರೆ ನಿಷ್ಕ್ರಿಯಗೊಳಿಸಿದನು ಅಗಸ್ತ್ಯ. ಇತ್ತ ಅಗಸ್ತ್ಯನ ವರ್ತನೆ ಆನಂದನಿಗೆ ವಿಚಿತ್ರ ಎನಿಸಿತು. ಆದರೆ ಅವನ ಮಾತಿನಲ್ಲಿದ್ದ ಗಾಬರಿ ತುಸು ಅನುಮಾನ ಬರುವಂತೆ ಮಾಡಿತು. ತಕ್ಷಣವೇ ಹೊಂಗಿರಣ ಎಸ್ಟೇಟ್ನತ್ತ ಪ್ರಯಾಣ ಬೆಳೆಸಿದನು ಆನಂದ್. ಇತ್ತ ಅಗಸ್ತ್ಯ ಪದೇ ಪದೇ ಚೇತನ್ಗೆ ಕರೆ ಮಾಡುತ್ತಿದ್ದನು. ಚೇತನ್ ಎಸ್ಟೇಟ್ ಲೆಕ್ಕಾಚಾರ ನೋಡಿಕೊಂಡು ಕುಳಿತಿದ್ದ. 1 ವಾರದ ನಂತರ ಬರುವುದಾಗಿ ತಿಳಿದ ಅಗಸ್ತ್ಯ 3 ದಿನದ ಮೊದಲೇ ಚಿಕ್ಕಮಗಳೂರಿಗೆ ಹೊರಡಲು ಸಿದ್ಧನಾದನು. ಚೇತನ್ನನ್ನು ಹುಡುಕಿ ಬಂದ ಆನಂದನಿಗೆ ಎಸ್ಟೇಟ್ ಒಳಗೆ ಹೋಗಲು ಸ್ವಲ್ಪ ಭಯವಾದಂತೆ ಕಾಣಿಸಿತು. ಕಾರಣ, ಚಂದ್ರಶೇಖರ್ ತನ್ನ ಎಸ್ಟೇಟ್ನಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಆನಂದನ ಬಗ್ಗೆ ತಿಳಿಸಿದ್ದರು. ಹೀಗಾಗಿ ಪ್ರತಿಯೊಬ್ಬ ಕೆಲಸಗಾರನಿಗೂ ಆನಂದನ ಪರಿಚಯ ಚೆನ್ನಾಗಿಯೇ ಇತ್ತು. ಆದ್ದರಿಂದ ಆನಂದನಿಗೆ ಎಸ್ಟೇಟ್ ಪ್ರವೇಶಿಸುವ ಹಾದಿ ಸುಗಮವಾಗಿರಲಿಲ್ಲ. ಹೇಗೋ ಮಾಡಿ ಎಸ್ಟೇಟ್ ಪ್ರವೇಶಿಸಿದ ಆನಂದನಿಗೆ ದೂರದಿಂದ ಬಂಗಲೆ ಕಾಣಿಸತೊಡಗಿತು. ಹಾಗೆ ಸುತ್ತ ಕಣ್ಣು ಹಾಯಿಸಿದಾಗ ಚೇತನ್ ಆನಂದನ ಕಣ್ಣಿಗೆ ಕಾಣಿಸಿದನು. ಆನಂದ್ ಚೇತನ್ನನ್ನು ಹೇಗೆ ಮಾತನಾಡಿಸಬೇಕು ಎಂದು ಯೋಚಿಸತೊಡಗಿದ. ಛೇ, ಹೇಗೆ ಅವನ್ನ ಮಾತಾಡಿಸೋದು? ನಾನೇನಾದರೂ ಶಬ್ದ ಮಾಡಿದ್ರೆ ಎಲ್ಲರ ದೃಷ್ಟಿ ನನ್ನ ಮೇಲೆ ಬೀಳುತ್ತೆ. ಆಗ ನನ್ನಿಂದ ಚೇತನ್ಗೂ ತೊಂದರೆ. ಇವಾಗ ಅವನ್ನ ಕೂಗಲಿಲ್ಲ ಅಂದರೆ ಅದೂ ತೊಂದರೆ. ಎಂತಹ ಇಕ್ಕಟ್ಟಿನ ಪರಿಸ್ಥಿತಿ ಬಂತು. ಮೊದಲು ನನ್ನ ಯಾರು ನೋಡದೇ ಇದ್ರೆ ಸಾಕು. ಈ ಎಸ್ಟೇಟ್ ಒಳಗೆ ಬಂದಿರೋದೇ ಹೆಚ್ಚು. ಯಾರಾದರೂ ನನ್ನ ನೋಡಿದ್ರೆ ಆ ಚಂದ್ರಶೇಖರ್ಗೆ ನನ್ನ ಮೇಲೆ ಅನುಮಾನ ಬಂದೇ ಬರುತ್ತೆ. ಏನು ಮಾಡೋದು ಎಂದು ಕೈ ಹಿಸುಕಿಕೊಂಡು ನಿಂತ ಜಾಗದಲ್ಲೇ ಪರಿತಪಿಸುತ್ತಿದ್ದನು ಆನಂದ್. ಆಗ ಅದೇ ಸಮಯಕ್ಕೆ ಎಲ್ಲರೂ ಊಟ ಮಾಡಲು ಹೊರಟರು. ಆನಂದ್ ಸಹ ಊಟ ಮಾಡಲು ಹೊರಬರುತ್ತಿದ್ದನು. ತನ್ನ ಮೊಬೈಲ್ ಆನ್ ಮಾಡಿದ ಚೇತನ್ಗೆ ಅಗಸ್ತ್ಯನ ಕಡೆಯಿಂದ 25 ಮಿಸ್ಡ್ ಕಾಲ್ ಬಂದಿರುವುದನ್ನು ನೋಡಿದ. ಚೇತನ್ ತನ್ನ ಫೋನ್ ನೋಡುತ್ತಿರುವುದನ್ನು ನೋಡಿದ ಆನಂದ್ ತನ್ನ ಫೋನ್ ತೆಗೆದುಕೊಂಡು ಚೇತನ್ಗೆ ಕರೆ ಮಾಡಿದನು. ಅಷ್ಟರಲ್ಲಿ ಚೇತನ್ ಅಗಸ್ತ್ಯನಿಗೆ ಕರೆ ಮಾಡಿದನು. ಹಲೋ ಸರ್, ಹೇಳಿ ಎಂದು ಒಂದು ಬದಿಯಲ್ಲಿ ನಿಂತು ಮಾತನಾಡಲು ಶುರು ಮಾಡಿದನು. ಚೇತನ್, ನಿಮ್ಮ ಫೋನ್ಗೆ ಏನಾಯಿತು? ಯಾಕೆ ಸ್ವಿಚ್ ಆಫ್ ಆಗಿತ್ತು ಕೇಳಿದನು ಅಗಸ್ತ್ಯ. ಅದು ಸರ್, ಇಲ್ಲಿ ಕೆಲಸ ಮಾಡುವಾಗ ಫೋನ್ ಸ್ವಿಚ್ ಆಫ್ ಆಗಿರಬೇಕು ಎಂದನು ಚೇತನ್. ಸರಿ, ಅಲ್ಲಿ ಆನಂದ್ ಬಂದಿದ್ದಾನೆ ನೋಡಿ ಎಂದನು ಅಗಸ್ತ್ಯ. ಆನಂದ್ ಅವರು ಇಲ್ಲಿಗೆ ಬರಲ್ವಲ್ಲ ಸರ್ ಎಂದನು ಚೇತನ್. ಇಲ್ಲ ಚೇತನ್, ಬಂದಿದ್ದನ್ನು ನೋಡಿ ಎಂದನು ಅಗಸ್ತ್ಯ. ಅಗಸ್ತ್ಯನ ಮಾತು ಕೇಳಿ ಸುತ್ತಮುತ್ತ ನೋಡಿದನು ಚೇತನ್. ದೂರದಲ್ಲಿ ಆನಂದ್ ನಿಂತಿರುವುದನ್ನು ನೋಡಿ, ಹೌದು ಸರ್, ಇದ್ದಾರೆ. ಯಾಕೆ, ಏನು ವಿಷಯ ಸರ್ ಎಂದು ಕೇಳಿದನು. ನೀವು ಮೊದಲು ಅಲ್ಲಿಂದ ಹೊರಡಿ, ಯಾಕೆ ಏನು ಅಂತ ಆನಂದ್ ಹೇಳ್ತಾನೆ, ಕ್ವಿಕ್ ಎಂದು ಕರೆ ನಿಷ್ಕ್ರಿಯಗೊಳಿಸಿದನು ಅಗಸ್ತ್ಯ. ಹಲೋ ಸರ್, ಸರ್ ಎಂದು ತನ್ನ ಫೋನ್ ನೋಡಿದನು ಚೇತನ್. ಅದಾಗಲೇ ಕರೆ ನಿಷ್ಕ್ರಿಯಗೊಳಿಸಲಾಗಿತ್ತು. ಅಲ್ಲದೆ ಆನಂದ್ ಸಹ ಕರೆ ಮಾಡುತ್ತಿರುವುದು ನೋಡಿ, ಆನಂದ್ ಅವರೇ, ನೀವು ಅಲ್ಲೇ ಇರಿ, ಅಗಸ್ತ್ಯ ಸರ್ ಫೋನ್ ಮಾಡಿದ್ರು, ನಾನು ಈಗಲೇ ಬರ್ತೀನಿ ಎಂದು ಆನಂದನಿಗೆ ಮಾತು ಆಡಲು ಬಿಡದೆ ಅಲ್ಲಿಂದ ಆನಂದಿದ್ದ ಸ್ಥಳಕ್ಕೆ ಅವಸರವಾಗಿ ನಡೆದನು ಚೇತನ್. ಆನಂದ್ ಅವರೇ, ಏನಾಯಿತು? ಯಾಕೆ ಸರ್ ಕಾಲ್ ಮಾಡಿದ್ದು? ನೀವು ಯಾಕೆ ಇಲ್ಲಿ ಬಂದಿದ್ದೀರಾ ಎಂದು ಕೇಳಿದನು ಚೇತನ್. ಚೇತನ್, ಮೊದಲು ಮನೆಗೆ ನಡೀರಿ, ಯಾರಾದರೂ ನೋಡಿದ್ರೆ ಕಷ್ಟ ಎಂದು ಸುತ್ತಮುತ್ತ ಯಾರಾದರೂ ನೋಡುತ್ತಿರಬಹುದೇನೋ ಎಂದು ಅನುಮಾನದಿಂದ ನೋಡಿ ಚೇತನ್ನನ್ನು ಕರೆದುಕೊಂಡು ಮನೆಗೆ ತೆರಳಿದನು ಆನಂದ್.
ಮನೆಗೆ ಬಂದ ಚೇತನ್ ಏನಾಯಿತು ಅಂತ ಹೇಳಿ ಆನಂದ್ ಎಂದು ಕೇಳಿದನು. ಅದು ನಿಮ್ಮನ್ನು ಯಾರು ಫಾಲೋ ಮಾಡ್ತಿರೋದು ಅಂತ ಅಗಸ್ತ್ಯನಿಗೆ ಗೊತ್ತಾಗಿದೆ. ಎಲ್ಲಿ ಆ ವಿಷಯ ಆ ಮ್ಯಾನೇಜರ್ಗೆ ಗೊತ್ತಾಗಿ ನಿಮಗೆ ತೊಂದರೆ ಆಗಬಹುದು ಅಂತ ನಿಮ್ಮನ್ನು ಕರ್ಕೊಂಡು ಬರೋಕೆ ಹೇಳ್ದ ಎಂದನು ಆನಂದ್. ಅದು ಸರಿ, ನಾನು ಫಾಲೋ ಮಾಡಿದ ವ್ಯಕ್ತಿ ಯಾರು ಕೇಳಿದನು ಚೇತನ್. ಅದು ಯಾರು ಅಂತ ಇನ್ನೂ ಹೇಳಿಲ್ಲ ಎಂದನು ಆನಂದ್. ಸರ್ಗೆ ಫೋನ್ ಮಾಡಿ ಕೇಳಿದನು ಚೇತನ್. ಸದ್ಯಕ್ಕೆ ಬೇಡ, ಅವನು ಬ್ಯುಸಿ ಇದ್ದರೆ ಕಷ್ಟ ಎಂದನು ಆನಂದ್. ನೀವು ಹೇಳೋದು ಸರಿ, ಮುಂದೆ ಏನು ಮಾಡೋದು ಕೇಳಿದನು ಚೇತನ್. ಅಗಸ್ತ್ಯ ಫೋನ್ ಮಾಡೋವರೆಗೂ ಹೀಗೇ ಇರೋದು ಎಂದನು ಆನಂದ್. ಹಾಗೆ ಹೇಳಿದ ಕೂಡಲೇ ಅಗಸ್ತ್ಯನಿಂದ ಆನಂದನಿಗೆ ಕರೆ ಬಂದಿತು. ಹಲೋ ಆನಂದ್, ಚೇತನ್ನ ಕರೆದುಕೊಂಡು ಬಂದ್ಯಾ ಎಂದು ಕೇಳಿದನು. ಹಾಂ ಅಗಸ್ತ್ಯ, ಕರೆದುಕೊಂಡು ಬಂದೆ ಎಂದನು ಆನಂದ್. ಗುಡ್, ನೀವು ಹೊರಗೆ ಎಲ್ಲೂ ಹೋಗಬೇಡಿ, ನಾನು ನಾಳೆ ಬೆಳಗ್ಗೆ ಚಿಕ್ಕಮಗಳೂರಿಗೆ ಬರ್ತೀನಿ ಎಂದನು ಅಗಸ್ತ್ಯ. ಸರಿ ಕಣೋ, ಆಯಿತು ಎಂದನು ಆನಂದ್. ಏನು ಹೇಳಿದರು ಸರ್ ಕೇಳಿದನು ಚೇತನ್. ನಾಳೆ ಅಗಸ್ತ್ಯ ಚಿಕ್ಕಮಗಳೂರಿಗೆ ಬರ್ತೀನಿ ಅಂತ ಹೇಳ್ದ ಎಂದನು ಆನಂದ್.